ಹಾಯ್ ಫ್ರೆಂಡ್ಸ್. ಇವತ್ತು ನಾವು ಏನೋ ಒಂದು ಹೊಸ ಸ್ಕೀಮ್ ಬಗ್ಗೆ ತಿಳಿದುಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡೋಣ. ಏನಂತಂದರೆ ಇದು ಒಂದು ಮನಿ ಬ್ಯಾಕ್ ಪ್ಲಾನ್ ಅಂತೇಳಿ. ಈ ಮನಿ ಬ್ಯಾಕ್ ಪ್ಲಾನನ್ನು ನಮಗೆ ಯಾವ ರೀತಿ ರೆಗ್ಯುಲರ್ಗೆ ಹಣವನ್ನು ಪೀರಿಯಾಡಿಕಲಿ ಪೇ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಒಂದು ಸ್ಕೀಮ್ ಬಗ್ಗೆ ತಿಳಿದುಕೊಳ್ಳುವಂಥ ಒಂದು ಪ್ರಯತ್ನ ಮಾಡೋಣ. ಅದಕ್ಕಿಂತ ಮುಂಚಿತವಾಗಿ ಏನಂತಂದರೆ ಈ ಮನಿ ಬ್ಯಾಕ್ ಯಾವ ರೀತಿ ವರ್ಕ್ ಆಗುತ್ತೆ, ಅದ್ರ ಬಗ್ಗೆ ಏನು ಸ್ಕೀಮಲ್ಲಿ ಯಾವ ರೀತಿ ಬೆನಿಫಿಟ್ಸ್ ಇದೆ, ಅದರಿಂದ ನಮಗೆ ಏನು ಉಪಯೋಗ ಆಗುತ್ತೆ ಅಂತ ನಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡೋಣ. ಬಿಫೋರ್ ದಟ್ ಏನು ಅಂದರೆ ನಮ್ಮ ಒಂದು ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ನಮ್ಮ ಒಂದು ಚಾನಲ್ಗೆ ಮೋರ್ ಸಬ್ಸ್ಕ್ರೈಬರ್ಗೆ ಒಂದು ಅವಕಾಶವನ್ನು ಮಾಡಿಕೊಡಿ ಅಂತ ತಮ್ಮಲ್ಲಿ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ತಡ ಮಾಡದೆ ಈ ಒಂದು ಪರ್ಟಿಕ್ಯುಲರ್ ಮನಿ ಬ್ಯಾಕ್ ಪ್ಲಾನ್ ಬಗ್ಗೆ ತಿಳಿದುಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡೋಣ. ಇದು ಯಾವುದು ಕಂಪನಿ ಸ್ಕೀಮ್ ಅಂತಂದರೆ SBI ಲೈಫ್ ಸ್ಮಾರ್ಟ್ ಮನಿ ಬ್ಯಾಕ್ ಪ್ಲಸ್ ಪ್ಲಾನ್ ಅಂತೇಳಿ. SBI ಲೈಫ್ ಸ್ಮಾರ್ಟ್ ಮನಿ ಬ್ಯಾಕ್ ಪ್ಲಸ್ ಪ್ಲಾನ್ ಅಂತೇಳಿ ಈ ಪರ್ಟಿಕ್ಯುಲರ್ ಪ್ಲಾನಿನ ಬೆನಿಫಿಟ್ಸ್ ಏನಂತಂದರೆ ಇದು ಪೀರಿಯಾಡಿಕಲಿ ನಮಗೆ ಹಣವನ್ನು ಕೊಡ್ತಾ ಹೋಗ್ತಾರೆ. ಪೀರಿಯಾಡಿಕಲಿ ಅಂತಂದರೆ ಫಾರ್ ಎಕ್ಸಾಂಪಲ್ ನಾವು 20 ಇಯರ್ಸ್ ಟರ್ಮನ್ನು ತಗೊಂಡಿದ್ರೆ 4ನೇ ವರ್ಷಕ್ಕೆ, 8ನೇ ವರ್ಷಕ್ಕೆ, 12ನೇ ವರ್ಷಕ್ಕೆ, 16ನೇ ವರ್ಷಕ್ಕೆ, 20ನೇ ವರ್ಷಕ್ಕೆ ನಮಗೆ ಹಣವನ್ನು ಕೊಡ್ತಾ ಹೋಗ್ತಾರೆ. ಪೀರಿಯಾಡಿಕಲಿ ಪೇಮೆಂಟ್ ಅಂತೇಳಿ ಕರಿತೀವಿ. ಅದಲ್ಲದೇ ಮೆಚುರಿಟಿ ಕೂಡ ಸರ್ಟೈನ್ ಅಮೌಂಟನ್ನು ಕೊಡ್ತಾ ಹೋಗ್ತಾರೆ. ಮೆಚುರಿಟಿಯಲ್ಲಿ ಏನು ಬೆನಿಫಿಟ್ ಡಿಫೈನ್ ಆಗಿರುತ್ತಲ್ವಾ ಆ ಅಮೌಂಟನ್ನು ಕೂಡ ಕೊಡ್ತಾ ಹೋಗ್ತಾರೆ. ಅದಲ್ಲದೆ ಮೂರನೇದು ಏನಂತಂದರೆ ಟ್ಯಾಕ್ಸ್ ಬೆನಿಫಿಟ್ ಸಿಗುತ್ತೆ. ನಾವು ಏನು ಪ್ರೀಮಿಯಂ ಪ್ರತಿ ವರ್ಷ ಕಟ್ತಾ ಹೋಗ್ತೀವಲ್ಲ ಅದಕ್ಕೆ ಟ್ಯಾಕ್ಸ್ ಬೆನಿಫಿಟ್ ಕೂಡ ತಗೋಬಹುದು. ಮೆಚುರಿಟಿಯಲ್ಲಿ ಏನು ಹಣ ಬರುತ್ತಲ್ಲ ಅದು ಸೆಕ್ಷನ್ 1010D ಅಲ್ಲಿ ಏನಾಗುತ್ತೆ, ನಮಗೆ ಹಣ ವಾಪಸ್ ಏನು ಬರುತ್ತಲ್ಲ ಅದು ಕಂಪ್ಲೀಟ್ಲಿ ಟ್ಯಾಕ್ಸ್ ಫ್ರೀ ಆಗಿರುತ್ತೆ. ನಾವು ಕೆಲವೊಂದು ಆಪ್ಷನಲ್ ರೈಡರ್ಸ್ ಅನ್ನ ಕೂಡ ಆಪ್ಟ್ ಮಾಡ್ಬೋದು. ಆಪ್ಷನಲ್ ರೈಡರ್ಸ್ ಅಂತಂದ್ರೆ ಫಾರ್ ಎಕ್ಸಾಂಪಲ್ ನನಗೆ ಲೈಫ್ ಕವರ್ ಇರುತ್ತೆ. ಫಾರ್ ಎಕ್ಸಾಂಪಲ್ ನನಗೆ ಒಂದು ಇಂತಿಷ್ಟು ಅಮೌಂಟ್ ಅಂತ ಲೈಫ್ ಕವರ್ ಇರುತ್ತೆ. ಅದ್ರ ಜೊತೆಗೆ ಕೂಡ ಆಕ್ಸಿಡೆಂಟಲ್ ಡೆತ್ ಬೆನಿಫಿಟ್ ರೈಡರ್ ತಗೋಬಹುದು, ಮತ್ತೆ ಡಿಸೆಬಿಲಿಟಿ ರೈಡರ್ ಕೂಡ ತಗೋಬಹುದು. ಆಕ್ಸಿಡೆಂಟಲ್ ಡೆತ್ ಬೆನಿಫಿಟ್ ರೈಡರ್ ಅಂತಂದ್ರೆ ಒಂದು ವೇಳೆ ಆಕ್ಸಿಡೆಂಟ್ ಇಂದ ಏನಾದ್ರೂ ಡೆತ್ ಆಯ್ತಂದ್ರೆ ಆಕ್ಸಿಡೆಂಟಲ್ ಡೆತ್ ಬೆನಿಫಿಟ್ ಸಮ್ ಅಶೂರ್ಡ್ ಇರುತ್ತೆ ಅದನ್ನು ಪೇ ಮಾಡ್ತಾರೆ, ಪ್ಲಸ್ ಬೇಸಿಕ್ ಸಮ್ ಅಶೂರ್ಡ್ ಕೂಡ ಪೇ ಮಾಡ್ತಾರೆ. ಮತ್ತೆ ಡಿಸೇಬಿಲಿಟಿ ಬೆನಿಫಿಟ್ ರೈಡರ್ ಅಂತಂದ್ರೆ ನನಗೇನಾದ್ರೂ ಆಕ್ಸಿಡೆಂಟ್ ಅಥವಾ ಮತ್ತಿತರ ಕಾರಣಗಳಿಂದ ಏನಾದ್ರೂ ಡಿಸೇಬಲ್ ಆಯ್ತು ಅಂತಂದ್ರೆ ಐ ಬಿಕಮ್ ಎ ಡಿಸೇಬಲ್ ಅಂತಂದ್ರೆ ಅದಕ್ಕೆ ಏನು ಇವೊಂದು ನಾನು ಅಲೈವ್ ಇದ್ರು ಕೂಡ ನನಗೇನು ಮಾಡ್ತಾರೆ, ಎಂಟೈರ್ ಸಮ್ ಇನ್ಶೂರೆನ್ಸ್ ಅನ್ನ ಕೊಡ್ತಾ ಹೋಗ್ತಾರೆ. ನಾನು ಎಷ್ಟು ರೈಡರ್ನ ಚೂಸ್ ಮಾಡಿರ್ತೀನೋ ಅಷ್ಟು ಅಮೌಂಟ್ ಅನ್ನ ಇನ್ಶೂರೆನ್ಸ್ ಕಂಪ್ನಿಯವರು ನನಗೆ ಕೊಡ್ತಾ ಹೋಗ್ತಾರೆ. ಹಾಗಾಗಿ ಈ ಎಲ್ಲಾ ಕಾರಣಗಳಿಂದ SBI ಲೈಫ್ ಸ್ಮಾರ್ಟ್ ಮನಿ ಬ್ಯಾಕ್ ಪ್ಲಸ್ ಪ್ಲಾನ್ ಅನ್ನ ಆಪ್ಟ್ ಮಾಡ್ತಕ್ಕಂಥದ್ದು ಅನುಕೂಲಕರ ಅಂತ ಈ ಸಂದರ್ಭದಲ್ಲಿ ತಿಳಿಸುತ್ತಾ ಇದನ್ನ ಒಂದು ಇಲಿಸ್ಟ್ರೇಷನ್ ಮುಖಾಂತರ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳುವಂತ ಒಂದು ಪ್ರಯತ್ನವನ್ನು ಮಾಡೋಣ. ಬೇಸಿಕಲಿ ಏನಂತಂದ್ರೆ ಇಲಿಸ್ಟ್ರೇಷನ್ ಅಂತಂದ್ರೆ ಒಬ್ಬ 35 ಇಯರ್ ಓಲ್ಡ್ ಪರ್ಸನ್ ಈ ಪ್ಲಾನ್ ಅನ್ನ ಚೂಸ್ ಮಾಡಿದ್ರೆ ಅವರು ಬರೀ 7 ವರ್ಷ ಮಾತ್ರ ಕಟ್ಟಬೇಕಾಗಿರ್ತಕ್ಕಂಥದ್ದು. 7 ವರ್ಷ ಕಟ್ತಕ್ಕಂಥದ್ದು ಅಷ್ಟೇ. ಅವ್ರಿಗೆ ಏನು ಮಾಡ್ತಾರೆ, ಪ್ರತಿ ವರ್ಷ ಇಂತಿಷ್ಟು ಅಮೌಂಟ್ ಅಂತ ಬರ್ತಾ ಹೋಗುತ್ತೆ. ಎಷ್ಟು ಅಮೌಂಟ್ ಬರುತ್ತಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡೋಣ. ಮೊದಲನೇದಾಗಿ 4ನೇ ವರ್ಷಕ್ಕೆ 1,20,000 ಬರುತ್ತೆ. 8ನೇ ವರ್ಷಕ್ಕೆ 1,60,000 ಬರುತ್ತೆ. 12ನೇ ವರ್ಷಕ್ಕೆ 2 ಲಕ್ಷ ಬರುತ್ತೆ. 16ನೇ ವರ್ಷಕ್ಕೆ ನನಗೆ ಟೋಟಲಿ 2,40,000 ಬರುತ್ತೆ. 20ನೇ ವರ್ಷಕ್ಕೆ 15,20,000 ಹಣ ಬರುತ್ತೆ. 20ನೇ ವರ್ಷಕ್ಕೆ ನನಗೆ 15,20,000 ಹಣ ವಾಪಸ್ ಬರುತ್ತೆ. ಅದಲ್ಲದಲ್ಲೇ ಕೂಡ ನನಗೆ ಲೈಫ್ ಕವರ್ ಅಂದರೆ ನನಗೇನಾದರೂ ಡೆತ್ ಆಯಿತು ಅಂದರೆ ಯಾವ ಪರ್ಸನ್ ಪಾಲಿಸಿ ತಗೊಂಡಿರ್ತಾರೋ ಅವ್ರಿಗೆ ಏನಾದ್ರು ಡೆತ್ ಆಯ್ತು ಅಂದರೆ 8 ಲಕ್ಷ ರೂಪಾಯಿ ಕೊಡ್ತಾರೆ ಅವರಿಗೆ. ಒಂದು ವೇಳೆ ಅವರ ಡೆತ್ ಡ್ಯೂ ಟು ಆಕ್ಸಿಡೆಂಟ್ ಅಂತ ಆಗಿದ್ರೆ 10 lakhs ಆಕ್ಸಿಡೆಂಟಲ್ ಆಕ್ಸಿಡೆಂಟಲ್ ಡೆತ್ ಬೆನಿಫಿಟ್ ರೈಡರ್ ತಗೊಂಡಿರ್ತೀವಲ್ವಾ ಅದಕ್ಕೆ 10 lakhs ಇರುತ್ತೆ. ಬೇಸಿಕ್ ಸಮ್ ಅಶೂರ್ಡ್ ಬಂದ್ಬಿಟ್ಟು 8 lakhs ಇರುತ್ತೆ. 8 + 10 16 lakhs ಕೊಡ್ತಕ್ಕಂಥದ್ದು. ಒಂದು ವೇಳೆ ಡಿಸೇಬಲ್ ಆಯ್ತು ಅಂದರೆ ಮನುಷ್ಯ ಏನಾದರೂ ಆ ವ್ಯಕ್ತಿಗೆ ಡಿಸೇಬಲ್ ಆಯ್ತು ಅಂತಂದರೆ ಅವರಿಗೆ 8 ಲಕ್ಷ ರೂಪಾಯಿನ ಕೊಡ್ತಕ್ಕಂಥದ್ದು. ಅದಲ್ಲದಲ್ಲೇ ನಾನು ಏನು ಮಾಡ್ಬೋದು, ಓನ್ಲಿ ನಾನು 7 years ಕಟ್ತಕ್ಕಂಥದ್ದು. ಎಷ್ಟು ಕಟ್ತಕ್ಕಂಥದ್ದು ಎಲ್ಲರೂ ಕೂಡ ಒಂದು ಆಶ್ಚರ್ಯ ಆಗಿರುತ್ತೆ. ಇದರಲ್ಲಿ ಜಸ್ಟ್ ನಾನು 1,20,000 ರೂಪಾಯಿ ವರ್ಷಕ್ಕೆ ಓನ್ಲಿ ಫಾರ್ 7 years ಕಟ್ತಕ್ಕಂಥ ಸ್ಕೀಮು. ನನಗೆ ಲೈಫ್ ಟಿಲ್ 20 years ವರೆಗೂ ಪಾಲಿಸಿ ಟರ್ಮ್ ಇರುತ್ತೆ. ಮೆಚುರಿಟಿ ಬೆನಿಫಿಟ್ ಕೂಡ ಕಂಪ್ಲೀಟ್ಲಿ ಫಿಕ್ಸ್ಡ್ ಆಗಿರುತ್ತೆ, ಯಾವುದೇ ರೀತಿಯಾದಂಥ ವೇರಿಯೇಷನ್ಸ್ ಇರಲ್ಲ. ಹಾಗಾಗಿ ಇದು ಒಂದು ನಿಮಗೆ ಸೇವಿಂಗ್ಸ್ ಪ್ಲಾನ್ ಆಗಿರುತ್ತೆ. ನಾವು ಎಷ್ಟೇ ಹಣ ಅರ್ನ್ ಮಾಡೋದು ಕೂಡ ನಾವು ಉಳಿತಾಯ ಮಾಡಲಿಲ್ಲ ಅಂದರೆ ಎಲ್ಲೋ ಒಂದು ಕಡೆ ಆ ಹಣವನ್ನು ಖರ್ಚು ಮಾಡ್ತೀವಿ ಅಥವಾ ಹಣವನ್ನು ಅನ್ಯೂಶುವಲ್ ಎಕ್ಸ್ಪೆನ್ಸಸ್ಗೋಸ್ಕರ ಉಪಯೋಗಿಸ್ತೀವಿ. ಅದು ಮಾಡೋದ್ರ ಬದಲಿಗೆ ಏನೋ ಒಂದು ಸ್ಮಾಲ್ ಪೋರ್ಷನ್ ಆಫ್ ಯುವರ್ ಮನಿ ಇಯರ್ಲಿ ಮೈ ಬಿ 1,20,000 rupees ಆಫ್ ಇಯರ್ಲಿ ಇನ್ಕಮ್ ಇಯರ್ಲಿಯನ್ನು ಪ್ರೀಮಿಯಂ ಪೇ ಮಾಡೋದ್ರ ಮುಖಾಂತರ ಜಸ್ಟ್ 7 years ಪೇ ಮಾಡೋದ್ರ ಮುಖಾಂತರ ಈ SBI ಲೈಫ್ ಮನಿ ಬ್ಯಾಕ್ ಪ್ಲಾನ್ ಅನ್ನು ಆಪ್ಟ್ ಮಾಡೋದರ ಮುಖಾಂತರ ನೀವೊಂದು ಸೇವಿಂಗ್ಸ್ ಪ್ಲಾನ್ ಅಲ್ಲಿ ನಿಮ್ಮನ್ನು ತೊಡಗಿಸ್ಕೊಳ್ಳಿ, ನಿಮ್ಮ ಫ್ಯೂಚರ್ ಅನ್ನ ಸೆಕ್ಯೂರ್ ಮಾಡ್ಕೊಳ್ಳಿ ಅಂತ ಈ ಸಂದರ್ಭದಲ್ಲಿ ನಾನು ತಿಳಿಸುತ್ತಾ ಎಲ್ಲರಿಗೂ ಕೂಡ ಈ ಒಂದು ವಿಡಿಯೋವನ್ನು ವೀಕ್ಷಣೆ ಮಾಡಿದ್ದಕ್ಕೆ ಧನ್ಯವಾದಗಳು. ನೀವು ಮರೆಯದೆ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ ಮತ್ತೆ ಲೈಕ್ ಮಾಡಿ ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಎಲ್ಲರೂ ಕೂಡ ಧನ್ಯವಾದಗಳನ್ನು ತಿಳಿಸುತ್ತಾ ಎಲ್ಲರಿಗೂ ಕೂಡ ನಮಸ್ಕಾರ. ಥ್ಯಾಂಕ್ ಯು.